ಸ್ವಂತ ಅಣ್ಣ ಮತ್ತು ಅಣ್ಣನ ಮಗನಿಗೆ ವಂಚನೆ ಮಾಡಿದ ತಮ್ಮ. ಆಸ್ತಿ ವಿಚಾರವಾಗಿ ಅಣ್ಣ ಮತ್ತು ಅಣ್ಣನ ಮಗನು ಸ್ವಂತ ಗ್ರಾಮಕ್ಕೆ ಬರದೇ ಇರುವ ಹಾಗೆ ಧಮಕಿ ಹಾಕಿದ ಚಿಕ್ಕಪ್ಪ ಶ್ರೀನಿವಾಸ್ ಕುಲಕರ್ಣಿ ಹಾಗೂ ಗೋಪಾಲರಾವ್ ಕುಲಕರ್ಣಿ. ಈ ವಿಚಾರವಾಗಿ ಮನನೊಂದ ಸಂಜೀವ್ ಕುಲಕರ್ಣಿ ಅವರು ಪಿತ್ರಾರ್ಜಿತ ಆಸ್ತಿಯನ್ನು ಅಕ್ರಮವಾಗಿ ಮನೆ ಮತ್ತು ಜಮೀನನ್ನು ಕ್ರಯ ಮಾಡಿಸಿಕೊಂಡಿದ್ದ ಶ್ರೀನಿವಾಸರಾವ್ ಕುಲಕರ್ಣಿ ಕಲ್ಲಲ್ಬಂದಿ ಗ್ರಾಮ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ವಾಸವಾಗಿದ್ದ ಪ್ರಹ್ಲಾದರಾವ್ ಕುಲಕರ್ಣಿ ಅವರ ಮಗನಾದ ಸಂಜೀವ್ ಕುಲಕರ್ಣಿ ಅವರಿಗೆ ಪಿತ್ರಾರ್ಜಿತ ಆಸ್ತಿಯನ್ನ ಕ್ರಯವಾಗಿ ಸ್ವತಃ ಇವರ ಚಿಕ್ಕಪ್ಪಂದಿರಾದ ಶ್ರೀನಿವಾಸರಾವ್ ಕುಲಕರ್ಣಿ, ಗೋಪಾಲರಾವ್ ಕುಲಕರ್ಣಿ ಅಕ್ರಮವಾಗಿ ಮೋಸ ಮಾಡಿ ಕ್ರಯ ಮಾಡಿಸಿಕೊಂಡಿರುತ್ತಾರೆ. ಇದನ್ನು ಪ್ರಶ್ನಿಸಿದ ಪ್ರಹ್ಲಾದರಾವ್ ಕುಲಕರ್ಣಿ ಅವರ ಮಗನಾದ ಸಂಜೀವ್ ಕುಲಕರ್ಣಿ ಅವರನ್ನ ಅಸಭ್ಯವಾದ ಮಾತುಗಳಿಂದ ನಿಂದಿಸಿ, ನಾನು ನನ್ನ ಸ್ವಂತ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಹೋದಾಗ ನೀನು ಯಾಕೆ ಬಂದಿರುವೆ ಎಂದು ಶ್ರೀನಿವಾಸ್ ಕುಲಕರ್ಣಿ ಅವರ ಹೆಂಡತಿಯಾದ ಬಾನುಬಾಯಿ ಅವರು ಮಗನ ಸಮನಾದ ಸಂಜೀವ್ ಕುಲಕರ್ಣಿ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡಿರುತ್ತಾರೆ ಎಂದು ಬೆದರಿಕೆಯನ್ನ ಸ್ವಂತ ಚಿಕ್ಕಮ್ಮನಾದ ಶ್ರೀನಿವಾಸರಾವ್ ಕುಲಕರ್ಣಿ ಅವರ ಧರ್ಮಪತ್ನಿಯಾದ ಬಾನುಬಾಯಿ ಗೋಪಾಲರಾವ್ ಕುಲಕರ್ಣಿ ಬೆದರಿಕೆ ಹಾಕಿರುತ್ತಾರೆ. ಇದನ್ನು ಪ್ರಶ್ನಿಸಿದ ಸಂಜೀವ್ ಕುಲಕರ್ಣಿ, ಮನೆ ಮತ್ತು ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಮನೆ ಮತ್ತು ಜಮೀನಿಗೆ ಎಲ್ಲರೂ ಬಾಧ್ಯ ಇರುತ್ತೇವೆ. ಆದರೆ ನೀವು ನಮ್ಮನ್ನು ಹೊರತುಪಡಿಸಿ ಅಕ್ರಮವಾಗಿ ಜಮೀನು ಮತ್ತು ಮನೆಯನ್ನ ಕ್ರಯ ಮಾಡಿಸಿಕೊಂಡಿರುತ್ತೀರಿ ಎಂದು ಕೇಳಲು ಹೋದಾಗ, ನಿನ್ನ ತಂದೆಗೂ ಮತ್ತು ನಿನಗೂ ಈ ಆಸ್ತಿಯ ಬಗ್ಗೆ ಯಾವುದೇ ರೀತಿಯ ಪಾಲು ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಇವರು ಅಕ್ರಮವಾಗಿ ಆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದ್ದ ಅಧಿಕಾರಿಯಲ್ಲಿ ಇದ್ದ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ ಇವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ತಿಳಿಸಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದ ಮೋಸ ಹೋದ ರೈತರು ಶ್ರೀನಿವಾಸರಾವ್ ಕುಲಕರ್ಣಿರವರು ಮತ್ತು ಗೋಪಾಲರಾವ್ ಕುಲಕರ್ಣಿ ಅವರು ಮೋಸ ಮಾಡಿರುವ ವಿಚಾರವನ್ನು ತಿಳಿಸಿರುತ್ತಾರೆ. ನಿಮ್ಮ ತಂದೆ ಮತ್ತು ನಿಮಗೆ ಸೇರಬೇಕಾಗಿದ್ದ ಮನೆ ಮತ್ತು ಜಮೀನು ಆಸ್ತಿಯನ್ನು ಅಕ್ರಮವಾಗಿ ಕ್ರಯ ಮಾಡಿಸಿಕೊಂಡಿರುತ್ತಾರೆ. ಇದರ ಬಗ್ಗೆ ನಾವು ಎಲ್ಲಿಯಾದರೂ ಬಂದು ಸಾಕ್ಷಿ ನುಡಿಯುತ್ತೇವೆ ಎಂದು ಗ್ರಾಮದವರು ತಿಳಿಸಿರುತ್ತಾರೆ. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿ ಎಲ್ಲರಿಗೂ ಸರಿಸಮಾನವಾಗಿ ಹಂಚಿಕೆಯಾಗಬೇಕೆಂದು, ಇದಕ್ಕೆ ಸೂಕ್ತ ಪರಿಹಾರವನ್ನು ಕಲ್ಪಿಸಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದವರಿಗೆ ತಿಳಿಸಿದಾಗ ಅವರು ನಮಗೆ ಸಹಾಯ ಮಾಡಲು ಮುಂದಾದರು. ಮನನೊಂದ ಪ್ರಹ್ಲಾದರಾವ್ ಕುಲಕರ್ಣಿ ಅವರ ಮಗನಾದ ಸಂಜೀವ್ ಕುಲಕರ್ಣಿ ಕಲಾಲ್ಬಂದಿ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ ವಾಸವಾಗಿರುವ ಸಂಜೀವ್ ಕುಲಕರ್ಣಿ ಅವರಿಗೆ ಶ್ರೀನಿವಾಸ್ ಕುಲಕರ್ಣಿ, ಗೋಪಾಲರಾವ್ ಕುಲಕರ್ಣಿ ಅವರು ನನಗೆ ಜೀವ ಬೆದರಿಕೆ ಧಮಕಿ ಹಾಕಿರುತ್ತಾರೆ ಎಂದು ನಮ್ಮ ವಾಹಿನಿಗೆ ವರದಿಯನ್ನ ಸಂಜೀವ್ ಕುಲಕರ್ಣಿ ಮಾಹಿತಿ ನೀಡಿರುತ್ತಾರೆ. ಅವರಿಂದ ರಾಘಣ್ಣರು ಯಶಣ್ಣರಂಕರು ತೀರ್ಕೊಂಡಾರ ಯಶಣ್ಣರಿಂದ ರಾಘಣ್ಣರಿಂದ ಶೀನಪ್ಪನವ್ರು ಗೋಪಣ್ಣ. ಟೋಟಲ್ ಎಷ್ಟು 4 ಮಂದಿ ಅಣ್ಣ ತಮ್ಮರ 5 ಮಂದಿ ರೀ? ಪಲಾಣರ್ರಿ, ರಾಘಣ್ಣ, ಶೀನಪ್ಪ ಇವ್ರು 4 ಮಂದಿ ಅದಾರ. 4 ಮಂದಿ 5 ಮಂದಿ ರೀ. ಟೋಟಲ್ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಇವ್ರದ್ದು ಎಷ್ಟು ಎಕರೆ ಹೊಲ, ಎಷ್ಟು ಆಸ್ತಿ ಅದ ಅಂತ ಗೊತ್ತಾಗಿಲ್ಲ ಸರ್. ಎಷ್ಟು ಅದಾವೆ ನಾವು ಗೊತ್ತಿಲ್ಲ ನಮ್ಗೆ. ಅವರು ಎಲ್ಲಿ ಬೇಕಲ್ಲಿ ಹೊಲ ಅದಾವ, ಯಾವ್ದು ಅನ್ಬೇಕು ನಮ್ಗೆ ಗೊತ್ತಿಲ್ಲ, ಮಾಹಿತಿ ಆದ್ರೆ ಅಂತ ಎಲ್ಲಿ ಬೇಕಲ್ಲಿ ಮಾರ್ಯಾರ್ರಿ? ಅದ್ರ ಸಂಬಂಧ ಮತ್ತೆ ನೀವು ಮಾಡ್ಬೇಕಾಗತ್ತೆ ರೀ ಇದನ್ನ ಪಿ ಡಿ ಒ ಸಾಬ್ರೆ ಅಂದ್ರೆ. ಯಾರಿದ್ದರು ಪಿ ಡಿ ಆ ಟೈಮ್ನಾಗ? ಕಳಕಪ್ಪ ಅಂತಂದು ಇಲ್ಲೇ ಕನಕಪ್ಪದಾಗ ಇದ್ದಲ್ರಿ. ಕನಕಪ್ಪ ಅಂತ ಪಿ ಡಿ ಒ ಇದ್ರಿ? ಪಿ ಡಿ ಒ ಇದ್ದಲ್ರಿ. ಅವರು ಮತ್ತು ಇದು ಡಾಕ್ಯುಮೆಂಟ್ಸ್ ಎಲ್ಲ ಅವರು ಕಾಕನವರು ಅವರು ಅಪ್ಪರು ಎಲ್ಲರೂ ಸಹಿ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನ ಮಾಡ್ಬೇಕಾಗತ್ರಿ ಅಂತ ಅಂದತ್ತ. ನೋಡ್ರಿ ಡಾಕ್ಯುಮೆಂಟ್ಸ್ ನಮಗೇನು ಗೊತ್ತಿಲ್ಲ, ನೀವು ಲೀಗಲ್ ಇತ್ತಪ್ಪ ಅಂದ್ರೆ ನಾನು ಅದಕ್ಕೆ ಸಹಿ ಮಾಡ್ತೀನಿ ರೀ ಅಂತೇಳಿ ನಾನು ನನ್ನ ಪಿ ಡಿ ಒಗ ಲೀಗಲ್ ಐತ್ರಿ, ಮತ್ತು ಅವ್ರ ದುಷ್ಟರು ಸಹಿ ಮಾಡಿಸ್ಕೊಂಬಂದಾರ ಅಂತ ಅಂದತ್ತ. ನೋಡ್ರಿ ಅದು ಏನೈತೆ ಮಾಡ್ರಿ ಅದರ ಅಂತೇಳಿ ನಾ ಅಂದೆ. ಮತ್ತು ಆ ಪಿ ಡಿ ಒ ಏನು ಮಾಡೀನಿ ಅನ್ನೋ ಮತ್ತು ಅಷ್ಟ ನನಗೆ ಅಷ್ಟ ಗೊತ್ತ್ರಿ. ಸಹಿ ನಮ್ದು ಐತೇನ್ರಿ? ಇದ್ರೊಳಗ ಅಧ್ಯಕ್ಷರು ಕಾಜಾ ದಾಖಲಾತಿಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ? ನಾ ಮಾಡ್ಲಿಲ್ರಿ. ನಾನು ಪಿ ಡಿ ಒ ಮತ್ತೆ ಅವು ಪಿ ಡಿ ಒನ ಮಾಡಿರ್ತಾನೆ ಬಿಡ ಅಂತ ಹಿಂಗೆ ತಿಳ್ಕೊಂಡಿ ನಾನು. ಇವ್ರು ಫೌಜದಾರಿ ಮಾಡಿ ಇವ್ರು ಈ ನಮನಿ ಖತರ್ನಾಕ್ ಕೆಲಸ ಮಾಡ್ತಾನೆ ಅನ್ನೋ ನನಗೇನು ಗೊತ್ತಿಲ್ಲ. ಆಗಲೇ ರೈತರಿಗೆ ಮೋಸ ಮಾಡ್ಯಾರ ಇವ್ರು. ಮೋಸ ಮಾಡ್ಯಾರ. ಯಾರು ಇವ್ರು ಮೋಸ ಮಾಡಿದಾರ? ಇವ್ ಶ್ರೀನಿವಾಸ ಮಾಡ್ಯಾನ್ರಿ. ಎಲ್ಲಿ ಬಂತ ಅಲ್ಲಿ ರೈತರಿಗೆ ಹೊಲ ಕೊಟ್ಟು ಉಷ್ಟ್ರನು ಹೊಯ್ಕೆನ ಕಚ್ಚಾನ ಈಗ ಮತ್ತೆ. ಹೌದ್ರಿ?
ಹ್ಮ್ 40-50 ಮಂದಿ ಈಗ ಅವ್ರು ನಿಮ್ಮ ಮೇಲೆ ಏನು ಆರೋಪ ಮಾಡಕತ್ತಾರ ಅಂದ್ಮೇಲೆ ರೊಕ್ಕ ತಿಂದು ನೀವು ಸಹಿ ಮಾಡಿ ಕೊಟ್ರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ನೀವೇನು ಹೇಳ್ತೀರಿ? ಸಾಬೀತು ಮಾಡ್ಲಿಲ್ರಿ ಅದಕ್ಕೆ ರೊಕ್ಕ ತಿಂದು ಸಾಬೀತು ಮಾಡ್ಬೇಕು, ಸಾಬೀತು ಮಾಡ್ಲಿಲ್ಲ ಯಾಕಂದ್ರೆ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡಕತ್ತಾರ. ನೀವು ರೊಕ್ಕ ತಿಂದು ಇವ್ರ ಮನೆ ಸಹಿ ಮಾಡಿ ಅವ್ರ ಕಾಕರಿ ಸಹಿ ಮಾಡಿ ಕೊಟ್ರಿ ಅಂತ ಅವ್ರು ಆರೋಪ ಮಾಡ್ತಾರೆ. ಇದಕ್ಕೆ ನೀವೇನು ಅದಕ್ಕೆ ಅದು ಏನು ಸಾಕ್ಷಿ ಮಾಹಿತಿ ಏನದಾವ ಅಲ್ಲಿಲ್ರಿ ಅದಕ್ಕೆ ನೋಡೋಣ. ಇವ್ರ ಮನಿತನ ಬಗ್ಗೆ ನಿಮ್ಗೆ ಏನು ಡೀಟೇಲ್ ಗೊತ್ತದ್ರಿ? ಅದು ಇಲ್ಲಿ ಇವರು ಕಡಿತನ ಅದನ್ನ ಮಾಡ್ಕೊಂತ ಬಂದಿದ್ದು ಅಷ್ಟ ಗೊತ್ತೈತಿ ನೋಡ್ರಿ. ಕಡಿತಕ್ಕೆ ಏನು ಮಾಡ್ಯಾರಿ? ಸುಮ್ಮನೆ ಮೋಸ ಮಾಡೋದ್ರಿ, ಮೋಸ ಮಾಡೋದು, ತಂಬ್ರಿಗೆ ಮೋಸ ಮಾಡೋದು, ರೈತರಿಗೆ ಮೋಸ ಮಾಡೋದು, ಗ್ರಾಮಸ್ಥರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ಮಾರೋದು, ಇನ್ನೊಬ್ಬರಿಗೆ ಪಾಣಿನ ಅದಾವ ಸರ್. ನೋಡಿ ಹೇಳ್ಬೇಕಂದ್ರೆ ನೋಡಿ ಹೇಳ್ರಿ, ನೋಡಿ ಡಿಟೇಲ್ ಹೇಳ್ರಿ. ಅಮಾಯಕರನ್ನ ಸಿಗಿಸಕ್ ಹೋಗ್ಬೇಡ್ರಿ ನೀವು. ಹಚ್ಚದ ಇದನ್ನ ಮಾಡ್ಕೊಂತ ಬಂದನ್ರಿ ಅವ. ಮತ್ತೆ ಈಗನ ಅದನ್ನ ಮಾಡ್ಯಾನ ಹಾಕ್ರಿ ಅದನ್ನ ಕೋರ್ಟಿಗೆ, ಅದನ್ನ ಏನು ಸಾಕ್ಷಿ ನೋಡಿಬೇಕಾ ನುಡಿತೀವಿ ನಾವು. ಈಗ ನಿಮ್ಮ ಮೇಲೆ ಪಿರಿಯಡ್ನಾಗ ಅಧ್ಯಕ್ಷರಿದ್ದೀರಲ್ಲ, ಆ ಪಿರಿಯಡ್ನಾಗ ಇದ್ದಾಗ ನಿಮ್ಮ ಮೇಲೆ ಆರೋಪ ಬರ್ತದೆ ಜಾಸ್ತಿ. ಬರ್ಲಿ ಅಲ್ರಿ, ಅದು ಬಂದ್ರೆ ಹೆದರ್ಸಕ್ ರೆಡಿ ಇದೀನಿ ನಾವು. ತಿಂದಿಲ್ಲ ಬಿಟ್ಟಿಲ್ಲ, ನಮಗೇನು ಹೆದರ್ಕಿನೇ ಇಲ್ಲ. ಅಂದ್ರೆ ಇವ್ರು ಮೋಸಗಾರ ಅಂತ ನೀವು ಅಂತೀರಿ? ಮೋಸಗಾರ ಮೋಸ್ಟ್ ಡೇಂಜರ್. ಒಂದು 50 ಮಂದಿ ರೈತರು ಹೊಯ್ಕನಕೈತಾರ ಇವನ್ನ ಹೆಸರು. ಏನಂತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರ ಅವ್ರು ನಿಮ್ಗೆ? ಅವ್ರು ಏನು ರೈತರಿಗೆ ಹೊಲ ತಗೊಡ್ರಿ, ನಮ್ಮ ಅಣ್ಣತಮ್ಮರನ್ನ ಎಲ್ಲರನ್ನ ಕೇಳಿನಿ, ಹೊಲ ತಗೊಡ್ರಿ, ರೊಕ್ಕ ಕೊಡ್ರಿ ನನಗ. ಈಗ ಅಂದಾಜು ಎಷ್ಟು ಮಂದಿ ಬಲ್ಲಿ ರೊಕ್ಕ ತಿಂದಾನ್ರಿ? ಒಂದು 20-30 ಮಂದಿ ಇತ್ತೆ ಅಲ್ಲಿ ರೊಕ್ಕ ತಿಂದಾನ್ರಿ. ರೈಟ್. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಕಾಯ್ ಸಾಬ್ ಅಂತ್ರಿ. 2014, 2005, 2004, 2005ರಲ್ಲಿ ನೀವು ಅಧ್ಯಕ್ಷರಿದ್ದೀರಿ? ಹೌದು. ಓಕೆ. ನಿಮ್ಮ ಹೆಸರೇನ? ಹನುಮವ್ವ. ನಿಮ್ಗೆ ಎಷ್ಟು ವಯಸ್ಸು? 86 ಜಾಸ್ತಿ ಇದೆ ನಿನಗೆ ವಯಸ್ಸು. ಇಲ್ಲ ನೀನು 40 ಎಕರೆ ಮಾಡ್ರಿ ನಮ್ಗೆ ಹೇಳ್ದ. 40 ಎಕರೆ ಮಾಡಿ ಹೇಳ್ದಕ್ಕೆ ಹೇಳ್ದ. ಮನಿನೂ ಊಟ ನಂದ, ನಾವು ಒಬ್ಬನ ಮಗ ಅಂತ ಊಟ ಮನಿನೂ ಇವನ ಮಾಡ್ಕೊಂಡ್ಬಿಟ್ಟ. ಇಲ್ಲ ನೀವು ನೋಡ ಅವ್ರು ಏನು ಹೇಳ್ತಾರ. ಇಲ್ಲ 4 ಮಂದಿ ಇವ್ರು ಬಂದಾಗ ನಾವು ಒಟ್ಟ 16 ಎಕರೆ ರೀ ಅಪ್ಪನಾಗ. 16 ಎಕರೆ ತೊಗೊಂಡ್ರಿ? 16 ಎಕರೆದಾಗ 6 ಎಕರೆ ಆಗೈತಿ, ಇನ್ನ 10 ಎಕರೆ ಐತೆ. ಯಾರು ಹೊಲ ತೊಗೊಂಡಿರಿ? ಯಾರು ಹೊಲ ತೊಗೊಂಡಿರಿ? ಇವ್ರದ ಅಪ್ಪನವ್ರಿ. ಅವ್ರ ಯಾರು ಕಾಕ ಕೊಟ್ಟನ, ಇವ್ರ ಅಪ್ಪ ಕೊಟ್ರ? ಕಾಕ ಕೊಟ್ಟೇನ್ರಿ. ಏನು ಆತನ ಹೆಸರೇನ್ರಿ? ಏನ್ ನಮ್ಗೇನ್ ಗೊತ್ತಿಲ್ಲ, ನಾವು ಶ್ರೀನಿವಾಸರಾವ್ ಅಂತ ಇಬ್ರು ಸೇರ್ಸ್ಕೊಟ್ಟಾರ.